ಒಂದು ಅವ್ರಿಗೆ ಹಿಂಗೆ ಸುರಿಬೇಕು, ಅವಾಗಲೇ ಸಮಾಧಾನ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಎಷ್ಟು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಮೇಕಪ್ ಅಂದರೆ ವರ್ಕ್ ರೂಟೀನ್ ಮತ್ತು ಜೊತೆಗೆ ನನ್ನ ಪರ್ಸ್ನಲ್ ಹೇರ್ ಕಟ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ವ್ಲಾಗನ್ನ ಶುರು ಮಾಡೋಣ. ಬೆಳಗ್ಗೆ ಅರೌಂಡ್ 7:30 ಆಗಿರ್ಬೋದು ಅಂತ ಅನ್ಸುತ್ತೆ, 7:30. ನಾನು ದೀಪು ಹೊರಟ್ವಿ. ಕ್ಯಾಬನ್ನು ಬುಕ್ ಮಾಡಿಕೊಂಡು. ಕಾಫಿ ಏನು ಕುಡ್ದಿರಲಿಲ್ಲ, ಖಾಲಿ ಹೊಟ್ಟೆಲಿ ಓದ್ತಾರೆ ಮಕ್ಕಳು ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಕಾಫಿ ಮಾಡಿ ಈ ಥರ ಡಬಲ್ ಲೋಟ ಹಾಕಿ ಕೊಟ್ಟಿದ್ರು. ಕಾರಲ್ಲಿ ಹಂಗೆ ಕುಡ್ಕೊಂಡು ಹೋಗ್ರಿ, ಸ್ಟ್ರೆಸ್ ಇರಲ್ಲ ಅಂತ ಹೇಳ್ಬಿಟ್ಟು. ನನಗೆ ಬೆಳಗ್ಗೆದು ಇತ್ತೀಚೆಗೆ ಅಂತೂ ಕಾಫಿಗೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಬೇಕು, ಸಾಯಂಕಾಲ ಆಗಿದ ತಕ್ಷಣ ಕಾಫಿ ಕುಡಿಬೇಕು, ಈ ಥರ ಅಭ್ಯಾಸ ಆಗಿಬಿಟ್ಟಿದೆ. ಬಟ್ ಆದರೆ ಓಕೆ, ಒಂದು ಸ್ವಲ್ಪ ಕಾಫಿ ಕುಡಿದ್ರೆ ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳೋದನ್ನು ಎಲ್ಲೋ ಕೇಳಿದ್ದೀನಿ. ಹಾಗಾಗಿ ನಾನು ಪರವಾಗಿಲ್ಲ ಅಂತ ಸಮಾಧಾನ ಮಾಡ್ಕೋತಾ ಇದ್ದೀನಿ. ಅಡಿಕ್ಟ್ ಆಗಬಾರ್ದು ಅಂತ ಹೇಳ್ತಾರೆ, ಬಟ್ ಆದರೆ ನಾನು ಆಗ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಇದು ಬಂದು ಮೇಕಪ್ ಔಟ್ಪುಟ್ಟು ಲಾಸ್ಟಲ್ಲಿ ಅವ್ರ ಕ್ಯಾಮ್ರಾದಲ್ಲಿ ನಾನು ರೆಕಾರ್ಡ್ ಮಾಡಿಕೊಂಡೆ. ತುಂಬಾ ಬ್ಯೂಟಿಫುಲ್ಲಾಗಿ ನ್ಯಾಚುರಲಾಗಿ ಬಂದಿತ್ತು. ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದರೆ ನನಗೆ ಸಿಂಪಲ್ ಆ್ಯಂಡ್ ಸೆಟಲ್, ನಾನು ಮೇಕಪ್ ಮಾಡಿದ್ದೀನಿ ಅಂತಲೇ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಆ್ಯಂಡ್ ಫೈನಲಿ ಅವ್ರ ಬಯಲು ಅದೇ ಬಂತು. ನನಗೆ ಮೇಕಪ್ ಮಾಡಿದ್ದೀನಿ ಅಂತಲೇ ನನಗೆ ಅನ್ನಿಸ್ತಾ ಇಲ್ಲ ಅಕ್ಕ, ಚೆನ್ನಾಗಿದೆ. ಇವ್ರು ನಮ್ಮ ಜೂನಿಯರ್, ಸ್ಕೂಲಲ್ಲಿ ನಮ್ಮ ಜೂನಿಯರ್ ಇವರು. ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟಲ್ಲಿ ಹೇಳಿ, ಓಕೆನಾ? ಬರೀ ಐಸ್ ಕ್ರೀಮ್ ಅಂದರೆ ಮಾತ್ರ ಇವಾಗ ಕರ್ಕೊಂಡು ಹೋಗೋದು ನಾನು, ಓಕೆನಾ? ಕೊಡ್ಸ್ಬಿಡೋದು ಐಸ್ ಕ್ರೀಮ್. ಯೂಶ್ವಲಿ ನಾನು ಐಸ್ ಕ್ರೀಮ್ ಪರ್ಸನ್ ಅಲ್ಲ. ಸಡನ್ ಅಂತ ಏನೋ ಐಸ್ ಕ್ರೀಮ್ ತಿನ್ನೋಣ ಅಂತ ಹಂಗೆ ಶುಕಿ ಮಾತಾಡಬೇಕಾದ್ರೆ ಸರಿ ಆಯಿತು ತೊಗೊಂಬರೋಣ ಅಂತೇಳಿ ಹೋಗಿದ್ವಿ. ಅದು ತಿಂದುಬಿಟ್ರೆ ಸಾಕು, ನನಗೆ ಎದೆಯೆಲ್ಲ ಉರಿ ಥರ ಏನೋ ಒಂಥರ ನಂಗೆ ಕಷ್ಟ ಫೀಲಿಂಗ್ ಅನಿಸ್ಬಿಡುತ್ತೆ ಐಸ್ ಕ್ರೀಮ್ ತಿಂದಾಗೆಲ್ಲ. ನಾನು ಗಮನಿಸಿದ್ದೀನಿ. ಆ್ಯಂಡ್ ಫೈನಲಿ ಐಸ್ ಕ್ರೀಮ್ ತೊಗೊಂಡು ಮನೆಗೆ ಬಂದ್ವಿ ನಾವು. ಏನದು ನಂಕದು ಮತ್ತೆ ಯಾರ್ಕದು ಕೊಡು ನನಗೆ, ಇದು ನಂದು ತಾನೇ, ತಗೋ. ಯಾವ್ದು ನಿಂದು? ಬೇಬಿದು. ಚೀಪಿ ಚಿಕ್ಕ ಕೊಡ್ಬಾ ಹಿಂದ, ಈ ದೀಪ ಚಿಕ್ಕ ಕೊಡ್ಬಾ. ಹೆಂಗೈತೆ ಐಸ್ ಕ್ರೀಮು? ಶಾರ್ಬರ್ರಿ. ಹಾಂ 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 ಬಿರಿಯಾನಿ, ಗ್ರೀನ್ ಕಲರ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸಿಕ್ಕಾಬಿಡುತ್ತಲ್ಲ ನಾವು, ಅದಕ್ಕೆ ಕನ್ನಡಕ್ಕೆ ಹಾಕೊಂಡಿದ್ದೀನಿ. ಪ್ಲೀಸ್ ಯಾರು ಈ ಕನ್ನಡಕದ ಬಗ್ಗೆ ಕಾಮೆಂಟ್ ಅಂತೂ ಮಾಡಬೇಡಿ. ಇವಾಗ ಬಿರಿಯಾನಿ ಮಾಡ್ಕೊಂಡು ತಿಂದ್ಬಿಟ್ಟು ಮತ್ತೊಂದು ಮೇಕಪ್ ಇದೆ ಇಲ್ಲಿ ಹೊಸಕೋಟೆಯಲ್ಲಿದೆ. ಬೇಗ ಹೋಗಿ ಅದನ್ನು ಮುಗಿಸ್ಕೊಂಡು ಬರಬೇಕು. ಪಕ್ಕ ರಾತ್ರಿ ಆಗುತ್ತೆ. ಅದು ಬೇರೆ ನ್ಯೂಸಲ್ಲೆಲ್ಲ ಮಳೆ ಬೀಳುತ್ತೆ ಅಂತ ಬೇರೆ ಹೇಳ್ತಾವ್ರೆ. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಇವಾಗ ಸೆಕೆಂಡ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇದು ಸೆಕೆಂಡ್ ಲೊಕೇಶನ್. ಅರೌಂಡ್ 4 ಟೈಮ್ಗೆ 4 ಗಂಟೆ ಅಷ್ಟರಲ್ಲಿ ನಾವಲ್ಲಿ ರೀಚ್ ಆದ್ವಿ. 7 o'clock ರಿಸೆಪ್ಷನ್ ಇತ್ತು. ಹಾಗಾಗಿ ಬಂದುಬಿಟ್ಟಿದ್ದೆ ನಾನು. ಇವಳನ್ನ
ಆದರೂ ಸಿಗುತ್ತೆ ಅಂತ ಹೇಳಿ ಬಂದುಬಿಟ್ಟೆ ನಾನು. ಅಲ್ಲಿ ನಿದ್ದೆ ಮಾಡಲ್ಲ ಆ್ಯಕ್ಚುಲಿ ಅವಳು, ಒಂಚೂರು ನಿದ್ದೆನೇ ಮಾಡಲ್ಲ, ಬೇಗ ಎದ್ದೇಳ್ತಾಳೆ, ಲೇಟಾಗಿ ಮಲ್ಕೋತಾಳೆ, ಈ ರೀತಿ ಎಲ್ಲ ಟಾರ್ಚರ್ ಮಾಡ್ತಾಳೆ ಅಲ್ಲಿ. ಅದಕ್ಕೆ ನಾನು ಸರಿ ಅಂದ್ಬಿಟ್ಟು ಇಲ್ಲಿಗೆ ಬಂದುಬಿಟ್ಟೆ. ರಾತ್ರಿ ನೋಡಿದ್ರೆ ಎಲ್ಲಿ 8 ಗಂಟೆ ಆಯಿತು. 8 ಗಂಟೆಗೆ ಎದ್ದೇಳಿದ್ದಾಳೆ, ಪರವಾಗಿಲ್ಲ, ಮ್ಯಾನೇಜಬಲ್. ಆಮೇಲೆ 1 ಗಂಟೆಗೆಲ್ಲ ನಿದ್ದೆ ಮಾಡಿಬಿಡ್ತಾಳೆ. ಅಷ್ಟರಲ್ಲಿ ನಮ್ಮ ಕೆಲಸ ಮುಗಿಸ್ಕೊಂಬಂದ್ಬಿಡೋಣ ಅಂತ. ಮತ್ತು ರಾತ್ರಿ ನನ್ನ ಕೈಯಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಬೆಳಗ್ಗೆ ಹೋಗಿ ಮೇಕಪ್ಗೆ ಮುಗಿಸ್ಕೊಂಡು ಬಂದ್ವಿ. ಇವ್ರಿಗೆ ಆ್ಯಕ್ಚುಲಿ ತುಂಬ ಭಯಪಡ್ತಿದ್ರು. ಅವರು ಡಸ್ಕಿ ಸ್ಕಿನ್ ಟೋನ್ ಟೈಪು, ಫೇರು ಅಲ್ಲ ಮೀಡಿಯಮ್ಮು ಅಲ್ಲ, ಆ ಥರ ಸ್ಕಿನ್ ಟೈಪು. ನನಗೆ ಬೂದಿ ಥರ ಆಗಿಬಿಡುತ್ತೆ ಅಂತ ಹೇಳಿ ತುಂಬ ಭಯಪಡ್ತಾಯಿದ್ರು. ಆ್ಯಂಡ್ ಫೈನಲಿ ಅವ್ರು ಇಷ್ಟಪಟ್ಟರು, ನಂಗೆ ಅದು ಖುಷಿ ಆಯಿತು. ನೆಕ್ಸ್ಟು ಇನ್ನು ರೆಸ್ಟ್ ಮಾಡ್ಕೊಂಡಿದ್ರೆ ಹೇರ್ ಕಟ್ ಮಾಡ್ಸೋಕ್ಕಾಗಲ್ಲ ಅಂಥೇಳಿ ನಾನು ಕರ್ಕೊಂಡು ಹೇಮಂತ್ ಅವ್ರನ್ನ ಹೊರಟೆ. ನಾನು ಹೇಮಂತ್ ಅವರು ಮಾತ್ರ ಹೋಗಿದ್ರಿ. ಶುಕಿನ್ ಮನೇಲೇ ಬಿಟ್ಬಿಟ್ಟು ಹೋಗಿದ್ರಿ. ಆಮೇಲೆ ಅವಳು ಕಾಟ ಕೊಟ್ಬಿಡ್ತಾಳೆ ಅಂದ್ಬಿಟ್ಟು ಹೇರ್ ಕಟ್ ಹೇಗೆ ಬರುತ್ತೆ ಅಂತ ಮುಂದೆ ವಿಡಿಯೋದಲ್ಲಿ ನೋಡಿ. ಬಿಫೋರ್ ಹಿಂಗಿದೆ ಹೇರ್ ಕಟ್, ನೋಡೋಣ ಹೇಗಾಗುತ್ತೆ. ನೋಡಿದ್ರಲ್ಲ, ದಂಗಾಗಿ ಹೋದ್ರು ಅವರು. ಇಷ್ಟುದ್ದ ಕೂದಲು ಇವಾಗಲೂ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಆದರೆ ಇನ್ನೂ ಉದ್ದುದ್ದ ಇಟ್ಕೊಂಡಿರ್ತಾರೆ. ಅದು ಏನಕ್ಕೆ ಅಷ್ಟು ಭಯಪಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಂಗೆ ತಿಕ್ಕಿರೋದ್ರಿಂದ ಆ ಥರ ಆಶ್ಚರ್ಯವಾಗಿ ನೋಡ್ಬೋದೋ ಏನು ಕತೆನೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಹೇರ್ ವಾಶ್ ಮಾಡಬೇಕು ಮತ್ತು ಹೇರ್ ಕಟ್ ಮಾಡೋಣ ಅಂತ ಹೇಳಿದ್ರು. ಅದು ಇದೊಂಥರ ರಿಲ್ಯಾಕ್ಸೇಷನ್ ಅಂತ ಹೇಳ್ಬೋದು. ಹೇರ್ ವಾಶ್ ಮಾಡೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಬೇರೆಯವ್ರ ತಲೆ ತೊಳಿಬೇಕಾದ್ರೆ, ಅದೇ ಈ ಥರ ಸಲೂನ್ಗೆಲ್ಲ ಹೋಗಿ ಹೇರ್ ವಾಶ್ ಮಾಡಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ. ಅವರು ಎಷ್ಟು ಸ್ಲೋ ಆಗಿ ಪೇಷನ್ಸಿಂದ ಜೆಂಟಲ್ ಆಗಿ ನಮಗೆ ಮಸಾಜ್ ಮಾಡಿ ಹೇರ್ ವಾಶ್ ಮಾಡ್ತಾರಲ್ಲ, ಅದೊಂಥರ ಹಾಯಾಗಿ ಅನಿಸುತ್ತೆ. ನನಗಂತೂ ನಿದ್ದೆನೇ ಬಂದ್ಬಿಡ್ತು ಲಾಸ್ಟಲ್ಲಿ, ಅಷ್ಟು ಚೆನ್ನಾಗಿತ್ತು. ಹೇರ್ ಕಟ್ ಮಾಡ್ತಾ ನಂಗೆ ನಿದ್ದೆ ಬಂದ್ಬಿಡ್ತು. ನಂಗೆ ಜಾಸ್ತಿ ಇದಾ ಇಲ್ಲ, ಕೊಳೆ ಗೊತ್ತಾಯ್ತಾ? ಸುಮ್ಮನೆ ಅದು ಮೆಹಂದಿ ಹಾಕಿದ್ನಲ್ಲ, ಕಲರ್ ಬರ್ತಾರದು ಮೆಹಂದಿ ಡಾಲ್ದಿಯಾ? ಒಂದು ತಲೆ ಕೊಳೆ ಬರಲ್ಲ. ಎಣ್ಣೆಲ್ಲ ಸ್ನಾನ ಮಾಡಿದ್ದೀನಿ ಎಷ್ಟು ನೀಟಾಗಿ. ಇನ್ನೇನು ಹೇರ್ ಕಟ್ ಸ್ಟಾರ್ಟ್ ಮಾಡ್ತಾಯಿದ್ರು. ನನಗಂತೂ ಸಂಕಟ ಒಳಗಡೆ, ಹೊಟ್ಟೆ ಒಳಗಡೆ ಎಲ್ಲ ಬಿಸಿ ಬಿಸಿ ಫೀಲಿಂಗ್. ನನಗೆ ಏನು ಮಾಡೋದು, ಕಟ್ ಮಾಡಿಸೋದ ಬೇಡ ಅಂತಲೇ ಆವಾಗ್ಲೂ ಅನ್ನಿಸ್ತಿತ್ತು ನನಗೆ. ಆಮೇಲೆ ಲೆಂತ್ ನನಗೆ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗಿತ್ತು. ನನಗೆ ಲೆಂತ್ ಶಾರ್ಟ್ ಆಗೋದು ಇಷ್ಟ ಇರಲಿಲ್ಲ. ನಂಗೆ ಬೇರೆ ಎಲ್ಲ ಕಟ್ಟಿಂಗೂ ನನಗೆ ಫೆದರ್ ಕೈಂಡ್, ನನ್ನ ಮದುವೆ ಟೈಮಲ್ಲಿ ಫೆದರ್ ಮಾಡಿಸಿದ್ದೆ. ಬಟ್ ಆದರೆ ನನಗೇನೋ ಆ ಥರ ಹೇರ್ ಕಟ್ ಮಾಡಿಸಿದ್ದೀನಿ ಅನ್ನೋ ಥರ ಫೀಲಿಂಗ್ ಎಲ್ಲ ಬಂದಿರಲಿಲ್ಲ. ಹಾಗಾಗಿ ವಿ ಮಾಡಿಸೋಣ, ಸ್ವಲ್ಪ ಲೇಯರ್ ಥರ ಇದ್ದರೆ ಚೆನ್ನಾಗಿರುತ್ತೆ, ನನಗೆ ಕೂದಲೆಲ್ಲ ಬಿಟ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಲೇಯರ್ ಮಾಡಿಸ್ಕೊಂಡೆ. ನಂಗೆ ಲೇಯರ್ ಆಸೆ ಇತ್ತು. ರೆಫರೆನ್ಸ್ ಪಿಕ್ಚರ್ಸ್ ಎಲ್ಲ ನೋಡಿದಾಗ ನಂಗೆ ತುಂಬ ಆಸೆ ಇತ್ತು, ಇದನ್ನು ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ಹೆಂಗೆ ಕಟಿಂಗ್ ಮಾಡಿಸಿರೋದು ಅಂತಂದರೆ, ಫ್ರಂಟ್ ಬ್ಯಾಂಗ್ಸನ್ನು ಮಾತ್ರ ಲಿಪ್ಸ್ ಲೆಂತಿಗೆ ಮಾಡಿಸಿ, ಬಾಕಿ ಎಲ್ಲನೂ ನಾನು ಶೋಲ್ಡರ್ ಲೆಂತಿಗೆ ಮಾಡಿಸಿರೋದು.
ಎಷ್ಟು ಉದ್ದುದ್ದ ಕೂದಲನ್ನ ಕಟ್ ಮಾಡ್ತಿದ್ರು ಅಂತಂದರೆ ಸೀರಿಯಸ್ಲಿ ನೀವು ಲಿಟ್ರಲಿ ನೋಡ್ಬೋದು, ತುಂಬ ಉದ್ದುದ್ದ ಕೂದಲನ್ನ ಕಟ್ ಮಾಡ್ತಿದ್ರು. ನಂಗೆ ಅವಾಗಂತೂ ಹಿಂಗೆ ಹೇಳೋದು, ಆ ಫೀಲಿಂಗ್ ಯಾರು ಈ ಥರ ಉದ್ದ ಕೂದಲನ್ನ ಕಟ್ ಮಾಡಿಸ್ಕೋತಾರೆ ನೋಡಿ ಅವ್ರಿಗೆ ಮಾತ್ರ ಈ ಫೀಲಿಂಗ್ ಗೊತ್ತಿರುತ್ತೆ. ನಂಗೆ ಹೊಟ್ಟೆಲೆಲ್ಲ ಬಾಧೆ ಅಂದರೆ ಬಾಧೆ ನನಗೆ. ಬಟ್ ಆದರೆ ಫೈನಲ್ ರಿಸಲ್ಟ್ ಇದೆಯಲ್ಲ, ಆ ರಿಸಲ್ಟ್ ಅಂತೂ ಫ್ಯಾಂಟಾಸ್ಟಿಕ್ ಫೀಲಿಂಗ್ ಅಂತ ಹೇಳ್ಬೋದು. ನಂಗೆ ತುಂಬ ಖುಷಿ ಆಯಿತು. ಅಷ್ಟೆಲ್ಲ ಕೂದಲು ಕಟ್ ಮಾಡಿದ್ದಕ್ಕೂ ನಂಗೆ ಬೇಜಾರಾಗಲಿಲ್ಲ. ಆ್ಯಂಡ್ ನಾನು ಏನಕ್ಕೆ ಕಟ್ಟಿಂಗ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದೆ ಅಂತಂದರೆ, ಸ್ವಲ್ಪ ದಿನದಿಂದ ಹಿಂದೆ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ಹೇರ್ ಕಟ್ ಮಾಡಿಸ್ಬಿಡೋಣ ಅಂತಿದ್ದೀನಿ, ಏನಾದರೂ ಮಾಡಿಸ್ಬೇಕು ಸ್ಮೂತ್ನಿಂಗ್ ಆ ಥರ ಏನಾರ ಮಾಡಿಸ್ಬೇಕು ಅಂತಂದಾಗ ಆಲ್ಮೋಸ್ಟ್ ಎಲ್ಲ ಕಾಮೆಂಟ್ ಓದಿ ನೋಡಿದಾಗ ನನಗೆ ಸ್ಮೂತ್ನಿಂಗ್ ಸ್ಟ್ರೇಟ್ನಿಂಗ್ ಏನು ಮಾಡಬೇಡಿ, ಬೆಟರ್ ಹೇರ್ ಕಟ್ ಮಾಡ್ಕೊಳ್ಳಿ, ಕೂದಲು ವಾಪಸ್ ಬರುತ್ತೆ ಅಂತಲೇ ಹೇಳಿದ್ದು. ನಮ್ಮ ಮನೇಲೂ ಅಷ್ಟೇ, ನಮ್ಮ ಮಮ್ಮಿ ನನ್ನ ತಂಗೀರು ಎಲ್ಲರೂ ಕೂಡ ಕೆಮಿಕಲ್ ಟ್ರೀಟ್ಮೆಂಟ್ ಎಲ್ಲ ಏನು ಬೇಡ, ಕೂದಲು ಎಲ್ಲರಿಗೂ ಇರಲ್ಲ, ಇರೋ ಕೂದಲನ್ನ ಉಳಿಸ್ಕೊ, ಹೇರ್ ಕಟ್ ಮಾಡಿಸ್ಕೊ, ತಿರುಗಿ ಬರುತ್ತೆ. ಬಟ್ ಆದರೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ನಿಂಗೆ ಹೇರ್ ಫಾಲ್ ಆದರೆ ಬಾಲ್ಡ್ ಏನಾದರೂ ಆಗಿಬಿಟ್ರೆ ಏನು ಮಾಡ್ತೀಯ ಅಂತಂದ್ಬಿಟ್ಟು ಎಲ್ಲ ಭಯ ಇಕ್ಸ್ಬಿಟ್ರು. ಸರಿ ಆಯಿತು, ಹೇರ್ ಕಟ್ಟೆ ಮಾಡಿಸ್ಬಿಟ್ಟು ನಂಗೆ ಲೆಂತನ್ನು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇರಲಿಲ್ಲ. ನಂಗೆ ಅದನ್ನು ಒಪ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ನನ್ನ ಕೈಯಲ್ಲಿ ಅಷ್ಟುದ್ದ ಕೂದಲನ್ನ ನಾನು ಕಟ್ ಮಾಡಿಸ್ಕೊಳ್ಳೋದು ನನ್ನ ಕೈ, ಅದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಬೇಸಿಕಲಿ ನನ್ನ ಮೈಂಡ್ ಸೆಟ್ ಅದನ್ನು ತೊಗೋತಾ ಇಲ್ಲ, ಆ ಥರ ಆಗ್ಬಿಟ್ಟಿತ್ತು ನನಗೆ. ಸರಿ ಸ್ಮೂತ್ನಿಂಗ್ ಬೇಡ, ಸ್ಟ್ರೇಟ್ನಿಂಗ್ ಬೇಡ, ಏನು ಬೇಡ ಅಂತ ಸ್ಟ್ರಾಂಗಾಗಿ ಫೀಲ್ ಮಾಡಿಕೊಂಡು ಎಲ್ಲರೂ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಅದು ಸ್ವಲ್ಪ ಹೇಳಿದ ಮಾತು ಕೇಳಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸರಿ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂಥೇಳಿ ಫೈನಲಿ ತುಂಬ ದಿನದಿಂದ ಅಂದ್ಕೊಂಡು, ಆಲ್ಮೋಸ್ಟ್ 1 ತಿಂಗಳಿಂದ ಅಂದ್ಕೊಂಡು ಒಂದು ಫೈನಲ್ ಡೇ ಈ ದಿವಸದ ಬಂತು, ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ. ಹೇರ್ ಕಟ್ ಫೈನಲ್ ರಿಸಲ್ಟ್ಸ್ ನೋಡಿ ಎಲ್ಲ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡೋರಿಗೆಲ್ಲ ಗೊತ್ತಿರುತ್ತೆ, ನೋಡಿರ್ತೀರ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಯಾವ ಹೇರ್ ಕಟ್ ಮಾಡಿಸ್ತೀರಿ ಅಂತ ಒಂದಷ್ಟು ಜನ ಕ್ವೆಶನ್ಸು. ನಾನು ಲೇಯರ್ ಹೇರ್ ಕಟ್ ಮಾಡಿದ್ದೀನಿ ಅಂತ ಎಲ್ಲರಿಗೂ ಹೇಳಿದೆ. ಅದಾದಮೇಲೆ ಇನ್ನೊಂದೇನು ಅಂತಂದರೆ, ನಾವು ನಿಮ್ಮ ಹೇರನ್ನು ಮಿಸ್ ಮಾಡ್ಕೋತೀವಿ ಅಂತ ಹೇಳಿದ್ರು ನೋಡ್ರಿ. ಅವಾಗ ಬಗ್ ಅಂತ ನಂಗೆ ಹೊಟ್ಟೆ ಉರಿ. ಏನು ಮಾಡೋದು, ಎಲ್ಲರಿಗೂ ಹಂಗೆ ಅನ್ನಿಸ್ತೈತೆ, ನನಗೂ ಹಂಗೆ ಅನ್ನಿಸ್ತೈತೆ ಅಂತ. ಎಸ್, ನನಗೂ ಹಂಗೆ ಅನ್ನಿಸ್ತು. ಹೇರ್ ಕಟ್ ಮಾಡಿಸಿದ್ದು ಖುಷಿ, ಬಟ್ ಆದರೆ ಲೆಂತನ್ನು ಕಟ್ ಮಾಡಿಸಿದ್ದು ಕೂಡ ಹೊಟ್ಟೆ ಉರಿ. ಈ ಥರ ಮಿಕ್ಸ್ಡ್ ಫೀಲಿಂಗಲ್ಲಿ ನಾನು ಇದ್ದೆ. ಬಟ್ ಆದರೆ ಈ ವಾಯ್ಸ್ ಓವರ್ನ ಬಂದು ನಾನು 2 ಡೇಸ್ ಆದಮೇಲೆ ನಾನು ವಾಯ್ಸ್ ಓವರ್ನ ಕೊಡ್ತಾ ಇರೋದು. ನಂಗೆ ಆ್ಯಕ್ಚುಲಿ ಬೆಟರ್ ಫೀಲಿಂಗ್ ಏನಕ್ಕೆ ಅಂತಂದರೆ, ನಂಗೆ ಸಿಕ್ಕಾಪಟ್ಟೆ ತಲೆನೋವು, ಮುಂದೆ ಫ್ರಂಟ್ ಪಾರ್ಟೇ ಫುಲ್ಲು ಸಿಕ್ಕಾಪಟ್ಟೆ ತಲೆನೋವು ಈ ರೀತಿ ಆಗಿಬಿಟ್ಟಿತ್ತು. ಹೇರ್ ಕಟ್ ಮಾಡಿಸ್ಮೇಲೆ ನಂಗೆ ಲೈಟ್ ವೆಯ್ಟ್ ಫೀಲ್ ಆಗ್ತದೆ. ಅವರು ಹೇರ್ ಕಟ್ ಎಲ್ಲ ಮಾಡಿ ತೋರಿಸಿದ್ರು, ನೀವು ನೆಕ್ಸ್ಟ್ ಹೇರ್ ವಾಶ್ ಏನಾದರೂ ಮಾಡಿದ್ರೆ ನಿಮ್ಗೆ ಈ ರೀತಿಯೇ ಇರುತ್ತೆ ಕೂದಲು, ಸೆಟ್ ಮಾಡಿರೋ ಥರ ಸ್ಟ್ರೈಟಾಗೆಲ್ಲ ಏನೂ ಇರೋದಿಲ್ಲ, ನಿಮ್ಮ ಕೂದಲು ಟೆಕ್ಸ್ಚರ್ ಹೇಗಿದೆಯೋ ಅದೇ ಥರನೇ ಇರುತ್ತೆ ಅಂತೇಳಿ ಅವರು ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಮತ್ತು ವಿ ಮಾಡಿಸಿದ್ದೀನಲ್ಲ ನಾನು, ವಿ ಮಾಡಿಸಿರೋದ್ರಿಂದ ಮತ್ತು ಫ್ಯೂಚರಲ್ಲಿ ನೀವೇನಾದರೂ ಕೂದಲನ್ನ ಬೆಳೆಸಬೇಕು ಅಂತಿದ್ದಾಗ ಸ್ಟ್ರೇಟ್ ಕೆಳಗಡೆ ಚಾಪ್ ಮಾಡ್ಕೊಂಡು ಬನ್ನಿ, ಸೊ ದ್ಯಾಟ್ ನಿಮಗೆ ಸ್ಟ್ರೇಟ್ ಬಂದುಬಿಡತ್ತೆ ಅಂತ ಹೇಳ್ತಾಯಿದ್ರು. ಅದರೆಲ್ಲ ಒಂದು ಅಷ್ಟು ಟಿಪ್ಸನ್ನು ಕೊಡ್ತಾಯಿದ್ರು. ಸರಿ ಅಂತ ಅಂದ್ಕೊಂಡು ನಾನಿದ್ದೆ, ನನ್ನ ಬಾಧೆಯಲ್ಲಿ ನಾನಿದ್ದೆ ನಾನು. ಬಟ್ ಆದರೆ ಅವರು ಹೇಳೋ ಕರ್ತವ್ಯ, ಅವ್ರು ಹೇಳ್ತಿದ್ರು. ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡಿದ್ರು, ನಂಗೆ ತುಂಬ ಇಷ್ಟ ಆಯಿತು. ಇದೆಲ್ಲ ಕೊಲ್ಯಾಬ್ರೇಷನ್ ಆ ರೀತಿ ಎಲ್ಲ ಏನೂ ಇಲ್ಲ, ಇದು ನಾನು ಸ್ವತಃ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡಿರೋದಷ್ಟೇ. ನಿಮ್ಮ ಸುತ್ತಮುತ್ತ ಎಲ್ಲಿ ಸ್ಪಿನ್ ಇದೆಯೋ ಹೋಗಿ ಚೆಕ್ ಮಾಡಿ, ಅವ್ರ ಹತ್ರ ಗೈಡೆನ್ಸ್ ತೊಗೊಂಡು ನೀವು ಎಕ್ಸ್ಪ್ಲೇನ್ ಮಾಡಿ, ನಂಗೆ ಈ ರೀತಿ ಹೇರ್ ಕಟ್ ಬೇಕು ಅಂತ ಹೇಳಿಬಿಟ್ಟು ನೀವು ಮಾಡಿಸ್ಕೊಳ್ಳಿ ಪೇಷನ್ಸಿಂದ. ನಾನು ಡೈರೆಕ್ಟಾಗಿ ಹೇಳಿದೆ, ನಂಗೆ ಲೆಂತನ್ನು ಮೇಂಟೈನ್ ಮಾಡಬೇಕು, ನನಗೆ ಶಾರ್ಟ್ ಎಲ್ಲ ಆಗಬಾರ್ದು, ಆಮೇಲೆ ಒಂದು ಮಾಡೋಕ್ಕೋಗಿ ಇನ್ನೊಂದು ಮಾಡಬಾರ್ದು ಅಂತೆಲ್ಲ ನಾನು ಏನೇನು ಬೇಕೋ ನಾನು ಹೇಳಿದೆ. ಆ್ಯಂಡ್ ಫೈನಲಿ ಹೇರ್ ಕಟ್ ಅಂತೂ ಮುಗೀತು. ಅವ್ರು ಸೆಟ್ ಮಾಡೋಕ್ಕೆ ಅಂತ ಹೇಳಿ ಸಿರಮ್ ಎಲ್ಲ ಹಾಕೋತಾಯಿದ್ರು. ನಂಗೆ ಒಂಥರ ಬಾಧೆ, ಕೆಳಗಡೆ ಇಷ್ಟೇನಾ ಕೂದಲಿರೋದು ಅಂತ ಅಂದ್ಬಿಟ್ಟು ನೋಡಿದ್ರೆ ಅವರೆಲ್ಲ ಕಸ ಗುಡಿಸ್ಬಿಟ್ಟಿದ್ರು. ಸರಿ ಏನು ಮಾಡೋಕ್ಕಾಗಲ್ಲ, ಅದನ್ನ ನೋಡ್ತಿದ್ರೆ ಇನ್ನೂ ಒಂಥರ ಸಂಕಟ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ನೋಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಫೈನಲಿ ಹೇರ್ ಸೆಟ್ ಮಾಡೋಕ್ಕೆ ಶುರು ಮಾಡಿದ್ರು. ಎಷ್ಟು ಪೇಷನ್ಸಿಂದ ಮಾಡಿದ್ರು ಅಂತಂದರೆ ತುಂಬಾ ಪೇಷನ್ಸಿಂದ ಮಾಡಿದ್ರು. ನಂಗೆ ನಿದ್ದೆನೇ ಬಂತು, ಸೀರಿಯಸ್ ಆಗಿ ನಿದ್ದೆ ಅಂದರೆ ನಿದ್ದೆ. ನನಗೆ ಫುಲ್ ತಿಕ್ಕಿರೋದ್ರಿಂದ ಅದು ಒಂದೊಂದೇ ಪಾರ್ಟಿಷನ್ ಮಾಡೋಷ್ಟರಲ್ಲಿ ನಂಗೆ ಕಂಪ್ಲೀಟಾಗಿ ನಿದ್ದೆ ಬಂದ್ಬಿಡ್ತು. ಆ್ಯಂಡ್ ಆ್ಯಕ್ಚುಲಿ ನನಗೆ ಹೇರ್ ಕಟ್ ಮಾಡಿಸಿದ ತಕ್ಷಣ ಅಷ್ಟೇ ಲೈಟ್ ವೆಯ್ಟ್ ಫೀಲ್ ಆಗಿದ್ದಂತೂ ಎಸ್. ಇವಾಗಂತೂ ನನಗೆ ತಲೆನೋವು ಕಡಿಮೆ ಆಗಿದೆ. ಆಲ್ಮೋಸ್ಟ್ ಒಂದು 50% ನನಗೆ ತಲೆನೋವು ಅನ್ನೋ ಥರ ಬರ್ತಾಯಿಲ್ಲ. ನನಗೆ ಡೇಲಿ ತಲೆನೋವು, ಜಡೆ ಹಾಕಿದಾಗೆಲ್ಲ ತಲೆನೋವು, ಹಿಂದೆ ಎಳೆಯೋ ಥರ ಭಾರ ಥರ ಫೀಲಿಂಗ್ ಆಗ್ತಿತ್ತು. ಹೇರ್ ಕಟ್ ಮಾಡಿಸಿ ಒಳ್ಳೆ ಕೆಲಸನೇ ಮಾಡಿದೆ ಅಂತ ಇವಾಗ ಆಫ್ಟರ್ 2 ಡೇಸ್ ಅನ್ನಿಸ್ತಿದೆ. ಆ ಥರ ಏನೋ ಸಂಕಟ ಅಂತ ಅನ್ನಿಸ್ತಾ ಇಲ್ಲ. ನಾನು ಈ ರೀತಿ ಕೂದಲನ್ನ ಹಿಂಗೆ ಹಿಡ್ಕೊಂಡಾಗ ಸಾಕು, ನನ್ನ ಕೈ ಎಷ್ಟುದ್ದ ಇದೆಯೋ ಅಷ್ಟುದ್ದನೂ ನನ್ನ ಕೂದಲು ಬರ್ತಿತ್ತು. ಆ್ಯಂಡ್ ನೋಡಿ, ಪೋನಿ ಹಾಕಿದ್ರೆ ಇಟ್ಟು ಕೂದಲು, ಪುಟ್ಟಾಣಿ ಕೂದಲು. ನನ್ನ ಲೈಫಲ್ಲೇ ನಾನು ಕೂದಲು ಬೆಳ್ಸೋಕ್ಕೆ ಶುರು ಮಾಡಿದ್ದು ಅರೌಂಡ್ 8th ಸ್ಟ್ಯಾಂಡರ್ಡಿಂದ ಅಂತ ಅನಿಸುತ್ತೆ. ಅಲ್ಲಿ ತನಕನೂ ಬಾಫ್ ಕಟ್ಟೆ ಮಾಡಿಸಿರೋದು ನಮ್ಮ ಮಮ್ಮಿ.
ಅವಾಗ ಶುರು ಮಾಡಿದ್ದು. ಆ್ಯಂಡ್ ಕಾಲೇಜ್ ಡೇಸಲ್ಲೂ ಅಷ್ಟೇ, ಮದುವೆ ಆದಮೇಲೂ ಅಷ್ಟೇ ಫುಲ್ ಲೆಂತಿ ಹೇರ್ ಇಟ್ಕೊಂಡೆ ನಂಗೆ ಅಭ್ಯಾಸ. ನಂಗೆ ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸ್ಬೇಕಾದ್ರೆ ಈ ಥರ ಕೂದಲು ಬಿಟ್ಟಿರಬೇಕಾದ್ರೆ ನನಗೆ ಲೆಂತಿ ಅನ್ನಿಸ್ತು. ಬಟ್ ಆದರೆ ಜಡೆ ಹಾಕಿದಾಗ ನಾಚಿಕೆ ಆಗಿದ್ದಂತೂ ಎಸ್, ನಂಗೆ ತುಂಬಾ ನಾಚಿಕೆ ಆಯ್ತು. ಈ ಛೋಟ ಜಡೆನ ಹೆಂಗೆ ಇಟ್ಕೊಂಡು ಓಡಾಡೋದು ಅನ್ನೋ ಥರ ಒಂಥರ ಮುಜುಗರ ಥರ ಫೀಲಿಂಗ್ ಆಗಿಬಿಡ್ತು ನನಗೆ. ಯಾಕಂತಂದರೆ ನಾನು ಚಿಕ್ಕ ಹುಡುಗಿಂದನೂ ಉದ್ದ ಕೂದಲು ಇಟ್ಕೊಂಡು ಅಭ್ಯಾಸ ಆಗಿ ದಿಢೀರಂತ ಹಿಂಗೆ ಹೇರ್ ಕಟ್ ಮಾಡಿಸಿದಾಗ ಅನಿಸಿದ್ದು ನಿಜ. ನಿಮಗೂ ಎಲ್ಲ ಲೆಂತ್ ಇರೋರು ಹೇರ್ ಕಟ್ ಮಾಡ್ಸೋಕೆ ನಿಮಗೂ ಹೀಗೆ ಅನಿಸುತ್ತಾ ಏನು ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಟೋಟಲಿ ನಿಮ್ಮ ಫೀಲಿಂಗ್ನ ನನಗೆ ಕಾಮೆಂಟಲ್ಲಿ ಹೇಳಿ. ಫೈನಲ್ ಹೇರ್ ಕಟ್ ನಂದು ಹಿಂಗಿತ್ತು. ನನಗಂತೂ ಹೇರ್ ಕಟ್ಟು ಸೆಟ್ ಎಲ್ಲ ಮಾಡಿದ್ಮೇಲಂತೂ ಸಿಕ್ಕಾಪಟ್ಟೆ ಹೆವೆನ್ಲಿ ಫೀಲಿಂಗ್. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಯೂಶಲಿ ನಾವು ಮನೆಯಲ್ಲೂ ಅಷ್ಟೇ ಆರಾಮಾಗಿ ಬ್ಲೋ ಡ್ರೈ ಮಾಡಿಕೊಂಡ್ರೆ ಮುಗೀತು. ಸ್ನಾನ ಮಾಡಿಬಿಟ್ಟು ಒಂದು ಒಳ್ಳೆ ಸಿರಮ್ ಹಾಕ್ಕೊಂಡು ನಾವು ಬ್ಲೋ ಡ್ರೈ ಮಾಡಿಕೊಂಡ್ರೆ ಪರ್ಫೆಕ್ಟ್ ಫೀಲಿಂಗ್. ನಾವು ಯಾವುದೇ ರೀತಿಯಾದಂಥ ಹೇರ್ ಸ್ಟೈಲು ಮಾಡೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅವ್ರು ವೀಡಿಯೋ ಮಾಡ್ತೀನಿ ಅಂದಿದ್ದಕ್ಕೆ ಪಾಪ ಈ ರೀತಿ ಎಲ್ಲ ಹೇರ್ನೆಲ್ಲ ಈ ಥರ ಮಾಡ್ತಿದ್ರು. ನಂಗೆ ತುಂಬ ಖುಷಿ ಆಯಿತು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗೈತೆ ಅಂದರೆ ನನಗೆ ಹೇರ್ ಕಟ್ಟು ಅಷ್ಟು ಹೇರ್ ಕಟ್ ಮಾಡಿಸಿದ್ದಕ್ಕೂ ಸಾರ್ಥಕ ಆಯಿತು. ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಹೇಮಂತ್ ಅವ್ರಿಗೆ ಇಷ್ಟು ಚೆನ್ನಾಗಿ ಹೇರ್ ಕಟ್ ಮಾಡಿಸ್ಕೊಂಡು ಅದರಲ್ಲೂ ಒಂದು ಕೊರತೆ ಹೇಳ್ತಾ ಇದ್ದಾರೆ, ಫಸ್ಟ್ ಸಣ್ಣ ಆಗುವಂತೆ. ನನ್ನ ಖುಷಿ ನಾವು ಮಾತಾಡ್ತಾ ಇರೋ ರೀತಿಯಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಫುಲ್ ಖುಷಿ. ರೆಡಿ ಆದ ಬಿಟ್ಕೊಂಡ್ರೆ ಸಕ್ಕತ್ತಾಗಿರ್ಬೇಕು. ಇನ್ನೇನು ಯಾವಾಗಲೂ ಜಡೆ ಹಾಕೊಂಡೆ ಇರಿಟೇಷನ್. ಅದೇ ಎಷ್ಟನ್ನ ರೆಡಿ ಆಗು ನೀನು, ಇನ್ಕಂಪ್ಲೀಟ್ ಪೊಲಮಿಟಿ ಇದೆ. ಹೇರ್ ಕಟ್ ನೋಡಿ ಕಳ್ದೋಗ್ಬಿಟ್ಟಿದ್ದಾಳೆ ರಶ್ಮಿ. ನಿಮ್ಗೇನು ಅನಿಸ್ತಿದ್ದೀವಿ ಹೇರ್ ಕಟ್ಟು? ಚಿಕ್ಕವಳ ಥರ ಕಾಣಿಸ್ತಾ ಇದೆ ಅಕ್ಕ. ಏನೋ ವಯಸ್ಸಾಗಿರೋ ಥರ ಇದೆ ಜಡೆ ಹಾಕೊಂಡು. ಸಖತ್ತಾಗಿದೆಯಾ ಬಿಡು. ಇನ್ನು ಯಾರು ಕಮೆಂಟ್ ಹಾಕಲ್ಲ. ಸ್ಟೈಲ್ ಬೇರೆ ಮಾಡು, ಅದು ಮಾಡು, ಇದು ಮಾಡು. ಹಂಗೆ ತಂಗಿ ಚೆನ್ನಾಗಿತ್ತು. ನನಗೂ ಖುಷಿ ಆಗೋಯ್ತು. ಅಷ್ಟು ಕೂದಲು ಕಟ್ ಮಾಡಿದ್ದಕ್ಕೂ ನನಗೆ ನಿಂಗೇನೆ ಅನಿಸ್ತು? ನಾನು ಹೇಳ್ತಲ್ಲ ಚಿಕ್ಕವಳ ಥರ ಇದೆ ಅಂತ. ನಮ್ಮ ಮಮ್ಮಿ ಬರಲಿದ್ರು ಏನು ರಿಯಾಕ್ಟ್ ಮಾಡ್ತಾರೋ ನನ್ನ ಕೆಲಸ ಎಲ್ಲ ಮುಗ್ದು ಊಟ ಮಾಡಿಕೊಂಡು 8:30 ನಾ ಟೈಮು. 8:30 ಇವಾಗ ನನಗಂತೂ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗ್ಬಿಟ್ಟಿದೆ. ಇವತ್ತು ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗಿತ್ತು. ಇವಾಗ ಏನಿದ್ರು ಮಲ್ಕೊಳ್ಳೋದೆ. ನಾನು ಇವಾಗ ವೀಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ನೈಟ್ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಯೂಶಲಿ ನನಗೆ ರಾತ್ರಿ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಅಭ್ಯಾಸ ನನಗೆ. ಓಕೆನಾ, ನೀಟಾಗಿ ಮಲ್ಕೋಬೇಕು. ನನಗೆ ಬ್ರಷ್ ಮಾಡಿ ಮುಖ ತೊಳ್ದು ತಲೆ ಎಲ್ಲ ಗಲೀಜು ಅಂದರೆ ಬಾಚ್ಕೊಂಡಿಲ್ಲ ಅಂದರೆ ಸಂಜೆ ಬಾಚ್ಕೊಂಡಿಲ್ಲ ಅಂದರೆ ತಲೆ ಎಲ್ಲ ಒಂದು ಸತಿ ಬಾಚ್ಕೊಂಡು ಈ ರೀತಿ ನಂಗೆ ಅಭ್ಯಾಸ. ಇವತ್ತು ಕೂದಲು ಬಿಟ್ಕೊಂಡೇ ಇದನ್ನೆಲ್ಲ ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ. ಅದೆಲ್ಲರೂ ನಿಮ್ಗೆಲ್ಲರಿಗೂ ಗೊತ್ತು. ನನ್ನ ಜಡೆ ಆಲ್ಮೋಸ್ಟ್ 12 ಈ ಥರ ಬೀಳ್ತಿತ್ತು. ಹಿಂಗೆ ಜಡೆ ಹಾಕಿದ್ರೆ 12 to 13, 14 ತನಕನೂ ಬೀಳ್ತಿತ್ತು. ಕೊನೆ ತನಕ ಹಾಕಿದ್ರೆ 15 ತನಕ ಬೀಳ್ತಿತ್ತು. ಓಕೆನಾ, ಆಲ್ಮೋಸ್ಟ್ ಮುಂದೆ ಬಿಟ್ಕೊಂಡ್ರೆ ಇಷ್ಟುದ್ದ ಬರ್ತಿತ್ತು ಜಡೆ. ಇವತ್ತು ನಾನು ನಿಮ್ಗೆ ತೋರಿಸ್ಲಾ? ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚಿಕ್ಕದಾಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಆದರೆ ನಂಗೆ ಬೇಜಾರು ಆಗ್ತಿದೆ. ಇದು ಡೈಲಿ ಇಷ್ಟುದ್ದ ಇರ್ತಿತ್ತಲ್ಲ, ಬೇಜಾರಂತೂ ಖಂಡಿತ ಆಗ್ತಿದೆ. ಬಟ್ ಆದರೆ ಅಷ್ಟೇ ಖುಷಿ ಇದೆ. ಓಕೆನಾ, ಏನಕ್ಕೆ ಅಂತಂದರೆ ಸ್ಮೂತ್ನಿಂಗ್, ಸ್ಟ್ರೇಟಿಂಗ್ ಆ ಥರ ಎಲ್ಲ ಮಾಡಿಸಿದ್ರೆ ನಮ್ಮ ಕೂದಲು ಹಾಳಾಗುತ್ತೆ, ಉದ್ರಕ್ಕೆ ಶುರು ಆಗುತ್ತೆ, ಕೂದಲು ಬರೋದಿಲ್ಲ. ಬಟ್ ಅದು ಹೇರ್ ಕಟ್ ಮಾಡಿಸಿದ್ರೆ ರೀಗ್ರೋತ್ ಆಗುತ್ತೆ. ಅದೊಂದು ಸಮಾಧಾನ. ಸ್ವಲ್ಪ ಕಾಯಬೇಕಾಗುತ್ತೆ ಅಷ್ಟೇ. ಬಟ್ ಆದರೆ ಈ ಮೋಟು ಜಡೆ ನಂಗೆ ಒಂಥರ ನಾಚಿಕೆ ಆಗ್ತಾಯಿದೆ. ಆ್ಯಕ್ಚುಲಿ ನನ್ನ ಕೂದಲು ಬೆಳೆಸೋಕ್ಕೆ ಶುರು ಮಾಡಿದಾಗ್ಲಿಂದನೂ ನನ್ನ ಕೂದಲು ಇಷ್ಟುದ್ದಾನೇ ಇದ್ದಿದ್ದು. ನನ್ನ ಕಾಲೇಜ್ ಡೇಸಿಂದನೂ ಅಷ್ಟೇ, ನನ್ನ ಮದುವೆ ಆಗಬೇಕಾದ್ರೂ ಅಷ್ಟೇ. ನನ್ನ ಮದುವೆಲ್ಲೂ ಕಟ್ ಮಾಡಿಸಿದ್ದೆ, ಬಟ್ ಅದು ಇಷ್ಟು ಶಾರ್ಟ್ ಮಾಡಿಸಿರಲಿಲ್ಲ. ಇಷ್ಟಿತ್ತಲ್ಲ, ಇಷ್ಟಿತ್ತು ನನ್ನ ಕೂದಲು. ಬಟ್ ಆದರೆ ಇದು ತುಂಬ ಶಾರ್ಟ್ ಆಯಿತು. ಬಟ್ ಆದರೆ ಬಿಟ್ಕೊಂಡಾಗ ತುಂಬ ಚೆನ್ನಾಗಿತ್ತು. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಬಟ್ ಆದರೆ ಈ ಹೇರ್ ಕಟ್ಟಲ್ಲಿ ನಂಗೆ ತುಂಬಾ ಸ್ಯಾಟಿಸ್ಫೈ ಆಗಿದೆ. ನಂಗೆ ಅಷ್ಟೇ ಖುಷಿ ಆಗ್ತಿದೆ. ನಂಗೆ ಇಷ್ಟಿಷ್ಟುದ್ದ ಕಟ್ ಮಾಡಿದ್ರು ಕೂದಲು. ಬಟ್ ಆದರೆ ನನಗೆ ಹಿಂಗೆ ಇಟ್ಕೊಂಡ್ರೆ ನನ್ನ ಜಡೆ ಇಷ್ಟುದ್ದ ಬರ್ತಿತ್ತು. ಇಲ್ಲಿ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಯಾವ ಹೇರ್ ಕಟ್ಟು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಲ್ಲ, ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿದ್ರು. ನಾನು ವೀಡಿಯೋದಲ್ಲಿ ರಿಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ನಾನು ರಿಪ್ಲೈ ಮಾಡ್ತೀನಿ ನನ್ನ ಟೈಮ್ ಆದಾಗ. ಇದನ್ನು ನಾನು ಲೇಯರ್ ಕಟ್ ಮಾಡಿಸಿರೋದು. ಇಲ್ಲಿಂದ ಲೇಯರ್ ಕಟ್ ಮಾಡಿಸಿದ್ದೀನಿ. ಫುಲ್ ಎಷ್ಟು ನಾನು ಲೆಂತ್ ಇದೆಯೋ ಅಷ್ಟು ನಾನು ಶೋಲ್ಡರ್ ಲೆಂತಿಂದ ನಾನು ಲೇಯರ್ ಕಟ್ ಮಾಡಿಸ್ಕೊಂಡು ಹೋಗಿದ್ದೀನಿ ಅಷ್ಟೇ. ಅದು ಈ ರೀತಿ ಆಗಿದೆ. ಆ್ಯಂಡ್ ನಿಮಗೂ ಬೇಕಂದ್ರೆ ಮಾಡಿಸ್ಕೊಳ್ಳಿ. ಎಷ್ಟು ಕಾಸ್ಟ್ ಆಯ್ತು ಇದೆ? ಪ್ರಮೋಷನ್ ಚಿನಿ ಇರ್ಮನೆ
ಪ್ರಮೋಷನ್ ವಿಡಿಯೋ ಅಂತೂ ಖಂಡಿತ ಅಲ್ಲ. ಇದು ನಾನು ಯೂಶ್ವಲಿ ಮಾಡಿಸ್ತಿದ್ನಲ್ಲ ಹಾಗೇ ಹೋಗಿ ಮಾಡಿಸಿದ್ದು. ಬಟ್ ಆದರೆ ತುಂಬ ಚೆನ್ನಾಗಿ ಮಾಡಿದ್ರು ಸ್ಪಿನ್ನಲ್ಲಿ. ಕಾಸ್ಟ್ ಬಂದುಬಿಟ್ಟು 880 ಆಗಿತ್ತು ಆ್ಯಕ್ಚುಲಿ ಕೂದಲು ಹೇರ್ ಕಟ್ಟಿಂದು. ಬಟ್ ಆದರೆ GSTನೂ ಸೇರಿ 950 ಅಲ್ಲ, 944, 50 ರೂಪಾಯಿ ಅಂತ ತಿಳ್ಕೊಳ್ಳಿ. ಇಷ್ಟರಲ್ಲಿ ನಾನು ಹೇರ್ ಕಟ್ ಮಾಡಿಕೊಟ್ರು. ಬಟ್ ಆದರೆ ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿ ನನಗಿಷ್ಟ ಆಯಿತು. ನಿಮಗಿಷ್ಟ ಆಯಿತಾ? ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ನನಗೆ ಪ್ಲೀಸ್ ಕಾಮೆಂಟಲ್ಲಿ ಹೇಳಿ, ಓಕೆನಾ? ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂತ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.